ಫ್ರೆಂಡ್ಸ್ ನಾನು ಏನ್ ಹೇಳೋದು ಅಂತಂದ್ರೆ ಇದು ನಿಮ್ಮ ಲಾಸ್ಟ್ ಮೋಟಿವೇಶನ್ ವಿಡಿಯೋ ಆಗಿರುತ್ತೆ. ಶಾಕ್ ಆಗಬೇಡಿ, ತುಂಬಾ ಸೀರಿಯಸ್ ಆಗಿ ಈ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಈ ತರ ಮೋಟಿವೇಶನ್ ವಿಡಿಯೋಸ್ ನ ನೋಡೋದು ಇನ್ ಮುಂದೆ ನಿಮ್ಮ ಲೈಫ್ ನಲ್ಲಿ ಅವಸರ ಇರೋದಿಲ್ಲ. ಆದ್ರೆ ಒಂದು ಕಂಡೀಷನ್, ಈ ವಿಡಿಯೋನ ಎಲ್ಲ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ಬೇಕು. ಯಾಕಂದ್ರೆ ಲಾಸ್ಟ್ ನಲ್ಲಿ ನಿಮ್ಮ ಲೈಫ್ ಗೆ ಬೇಕಾಗಿರೋ ಎಲ್ಲ ಆನ್ಸರ್ಸ್ ಸಿಗುತ್ತೆ. ಸೊ ಫೋನ್ ನ ಸೈಲೆಂಟ್ ಮೋಡ್ ನಲ್ಲಿ ಹಾಕಿ ಈ ಡಿಸ್ಟ್ರಾಕ್ಷನ್ಸ್ ಎಲ್ಲ ದೂರ ಇಟ್ಟು ಕಾಮ್ ಆಗಿ ಈ ವಿಡಿಯೋನ ನೋಡಿ. ಫ್ರೆಂಡ್ಸ್, ಎಲ್ಲರೂ ಸ್ಕೂಲ್ ನಲ್ಲಿ ಫಿಸಿಕ್ಸ್ ಓದಿದಿರಲ್ವಾ, ಅಲ್ಲಿ ನಿಮ್ಗೆ ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್ ನೆನಪಿದ್ಯಾ? ಒಂದು ಆಬ್ಜೆಕ್ಟ್ ಮೋಷನ್ ನಲ್ಲಿ ಇದ್ರೆ ಅದು ಮೋಷನ್ ನಲ್ಲೇ ಇರುತ್ತೆ, ರೆಸ್ಟ್ ನಲ್ಲಿ ಇದ್ರೆ ರೆಸ್ಟ್ ನಲ್ಲೇ ಇರುತ್ತೆ. ಯಾವ್ದಾದ್ರು ಬೇರೆ ಎಕ್ಸ್ಟರ್ನಲ್ ಸೋರ್ಸ್ ಬಂದು ಅದನ್ನ ಮೂವ್ ಮಾಡಿದ್ರೆ ತಪ್ಪ ಆಬ್ಜೆಕ್ಟ್ಸ್ ಅನ್ನೋದು ಮೂವ್ ಆಗಲ್ಲ. ಇದು ನಿಮ್ಗೆ ಬೋರಿಂಗ್ ಫಿಸಿಕ್ಸ್ ಥಿಯರಿ ಅಂತ ಅನ್ಸುತ್ತೆ, ಆದ್ರೆ ಇದೇ ನಿಮ್ಮ ಲೈಫ್ ನ ಕಂಪ್ಲೀಟ್ಲಿ ಚೇಂಜ್ ಮಾಡೋದು. ಈಗ ನೀವು ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೀರೋ ಅದು ನಿಮ್ಗೆ ಈಸಿ ಆಗಿರ್ಬೋದು ಅಥವಾ ಹಾರ್ಡ್ ಆಗಿರ್ಬೋದು, ನೀವು ಅದೇ ಡೈರೆಕ್ಷನ್ ಅಲ್ಲಿ ಕಂಟಿನ್ಯೂ ಆಗ್ತೀರಾ. ಅದು ರೈಟ್ ರಾಂಗ್ ನನಗೆ ಗೊತ್ತಿಲ್ಲ. ಒಂದ್ ವೇಳೆ ನೀವು ರಾಂಗ್ ಪಾತ್ ನಲ್ಲಿ ಹೋಗ್ತಾ ಇದ್ರೆ, ಚೇಂಜ್ ಆಗ್ಬೇಕು ಅಂತ ಅನ್ಕೊಂಡಿದ್ರೆ, ಆಗ ನೀವೇ ಒಂದು ಎಕ್ಸ್ಟರ್ನಲ್ ಸೋರ್ಸ್ ಆಗಿರ್ತೀರಾ. ಮತ್ತೆ ಒಂದು ಫೋರ್ಸ್ ಅನ್ನು ಕ್ರಿಯೇಟ್ ಮಾಡೋದು ನೀವೇ, ನಿಮ್ಮನ್ನ ಪುಷ್ ಮಾಡೋದು ಕೂಡ ನೀವೇ. ಸೊ ಈ ಕಾನ್ಸೆಪ್ಟ್ ನ ಎಷ್ಟು ಡೀಪ್ ಆಗಿ ಅರ್ಥ ಮಾಡ್ಕೊಳ್ತಿರೋ ನಿಮ್ಮ ಲೈಫ್ ಅಷ್ಟು ಬೇಗ ಚೇಂಜ್ ಆಗುತ್ತೆ. ಸೊ ಈಗ ನಾನು ಸ್ವಲ್ಪ ಆಸ್ಟ್ ಟ್ರೂತ್ ನ ಹೇಳ್ತೇನೆ, ಇಂಟ್ರೆಸ್ಟ್ ಕೊಟ್ಟು ಕೇಳಿ. 99% ಜನ ತಮ್ಮ ಲೈಫ್ ನಲ್ಲಿ ಏನೋ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ, ಬಟ್ ಅವರ ಒಂದು ಡ್ರೀಮ್ಸ್, ಅವರ ಗೋಲ್ಸ್ ಎಲ್ಲ ಇನ್ಕಂಪ್ಲೀಟ್ ಇರುತ್ತೆ. ಮತ್ತೆ ವರ್ಕ್ ಸ್ಟಾರ್ಟ್ ಮಾಡ್ಬೇಕಾದಾಗ ಡಿಮೋಟಿವೇಟೆಡ್ ಅಂಡ್ ಪ್ರೊಕ್ರಾಸ್ಟಿನೇಷನ್. ಇಲ್ಲಿ ಕೋರ್ ರೀಸನ್ ಏನು ಗೊತ್ತಾ? ಅವ್ರಿಗೆ ತುಂಬಾ ಆಪ್ಷನ್ಸ್ ನ ಇಟ್ಕೊಂಡಿರ್ತಾರೆ ಅಂಡ್ ತುಂಬಾ ರೀಸನ್ಸ್ ಕೂಡ ಇಟ್ಕೊಂಡಿರ್ತಾರೆ. ಹೆಂಗೆ ಅಂತಂದ್ರೆ, ಏನಾದ್ರು ಒಂದು ಕೆಲಸ ಮಾಡ್ಬೇಕಾದ್ರೆ ಅಷ್ಟ ಆತ್ರ ಏನಕ್ಕೆ, ಇನ್ನು ನಿಧಾನಕ್ಕೆ ಮಾಡಿದ್ರೆ ಏನಾಗುತ್ತೆ ಅಂತ ಅಂದ್ಬಿಟ್ಟು ಅವರ ಮೈಂಡ್ ನಲ್ಲಿ ಅನ್ಕೊಳ್ತಾ ಇರ್ತಾರೆ. ಇನ್ನು ಟೈಮ್ ಇದೆ ಅಲ್ವಾ, ಎಲ್ಲರೂ ಹಿಂಗೆ ಇದಾರ, ಎಲ್ಲಾ ಲೈಫ್ ನಲ್ಲಿ ಅವ್ರು ಎಂಜಾಯ್ ಮಾಡ್ತಾವ್ರೆ ಅಂತ ನಿಮ್ಮಷ್ಟಕ್ಕೆ ನೀವೇ ಹೇಳ್ಕೊಂಡು ನೀವು ಏನ್ ಅನ್ಕೊಂಡಿರ್ತೀರ ಆ ಒಂದು ಗೋಲ್ಸ್ ಗೆ ದೂರ ಆಗ್ತಾ ಹೋಗ್ತಾ ಇರ್ತೀರಾ. ಆದ್ರೆ ನಿಮ್ಮ ಹೋಪ್ ಅನ್ನು ಲಾಸ್ ಮಾಡ್ಕೋಬೇಡಿ. ಯಾಕಂದ್ರೆ ಈಗ ನಾನು ಸೊಲ್ಯೂಷನ್ಸ್ ಕೊಡ್ತೇನೆ. ಮೊದಲು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿನ ಕೇಳಿ. ಪ್ರಾಚೀನ ಗ್ರೀಕ್ಸ್ ವರ್ಸಸ್ ಟ್ರೋಯೋ ಸಿಟಿ ವಾರ್ ಆಗ್ತಾ ಇತ್ತು. ಗ್ರೀಕ್ಸ್ ಅವರು ಅಟ್ಯಾಕ್ ಮಾಡಿದ್ರು ಟ್ರೋಯೋ ಮೇಲೆ. ಅದರ ಪ್ರಾಬ್ಲಮ್ ಏನಂತಂದ್ರೆ, ಅವ್ರು ಕಟ್ಟಿರೋ ವಾಲ್ ಎಷ್ಟು ಸ್ಟ್ರಾಂಗ್ ಅಂತಂದ್ರೆ ಅದನ್ನ ಹೊಡೆಯಕ್ಕೆ ತಿಂಗಳ ಟ್ರೈ ಮಾಡಿದ್ರು ಅವ್ರನ್ನ ಗೆಲ್ಲಕ್ ಆಗಲ್ಲ. ಆಗ ಗ್ರೀಕ್ಸ್ ಅವರು ಒಂದು ಜೀನಿಯಸ್ ಪ್ಲಾನ್ ನ ಮಾಡಿದ್ರು. ಅವರು ಒಂದು ಮ್ಯಾಸಿವ್ ಬ್ಯೂಟಿಫುಲ್ ಆರ್ಸ್ ನ ಕ್ರಿಯೇಟ್ ಮಾಡಿದ್ರು. ಅದನ್ನ ಟ್ರೋಯೋ ಅವ್ರಿಗೆ ಗಿಫ್ಟ್ ತರ ಪ್ಯಾಕ್ ಮಾಡಿ ಕೊಟ್ಟಿದ್ರು. ಆಗ ಟ್ರೋಯೋ ಜನರು ಏನ್ ಮಾಡಿದ್ರು ಗೊತ್ತಾ? ಅಯ್ಯೋ, ಏನೋ ಸುಂದರವಾದ ಗಿಫ್ಟ್ ಅನ್ಕೊಂಡು ಓಪನ್ ಮಾಡಿ ನೋಡ್ತಾರೆ. ಆದ್ರೆ ಅಲ್ಲಿ ಆರ್ಟ್ಸ್ ಒಳಗಡೆ ತೆಗೆದು ನೋಡಿದ್ರೆ ಅವ್ರನ್ನ ಸೋಲ್ಸಕ್ಕೆ ಗ್ರೀಕ್ ಅಟ್ಯಾಕ್ಸ್ ಇರ್ತಾರೆ. ಸೊ ಹಿಂಗೆ ರಾತ್ರಿ ಎಲ್ಲರೂ ಮಲ್ಕೊಂಡಿರ್ಬೇಕಾದ್ರೆ ಅವರು ಸೈಲೆಂಟ್ ಆಗಿ ಗೇಟ್ ಓಪನ್ ಮಾಡಿ ಬಾಕಿ ಇರೋ ಎಲ್ಲ ಆರ್ಮಿನ ಒಳಗಡೆ ತಂದ್ಬಿಟ್ಟು ಆ ಟ್ರೋಯೋ ಅವ್ರನ್ನ ಸಾಯಿಸಿ ಗೆಲ್ತಾರೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಕನೆಕ್ಷನ್ ಏನು ಅಂತಂದ್ರೆ, ನಮ್ಮ ಲೈಫ್ ನಲ್ಲಿ ಕೂಡ ಸೇಮ್ ಎಕ್ಸಾಕ್ಟ್ಲಿ ಇದೇ ಆಗ್ತಾ ಇದೆ. ಯಾವ ವಿಷಯಗಳು ನಿಮ್ಗೆ ಅಟ್ರಾಕ್ಟಿವ್ ಆಗಿ ಬ್ಯೂಟಿಫುಲ್ ಆಗಿ ಕಾಣುತ್ತೋ, ಲೈಕ್ ಈ ಸೋಷಿಯಲ್ ಮೀಡಿಯಾ, ರೀಲ್ಸ್, ಶಾರ್ಟ್ಸ್ ಅವ್ರ ಏನೇ ಆಗಿರ್ಬೋದು, ಅವೆಲ್ಲ ಆಕ್ಚುಯಲ್ ಆಗಿ ನಿಮ್ಮನ್ನ ಟ್ರ್ಯಾಪ್ ಮಾಡ್ತಾ ಇದೆ. ಆ ಒಂದು ಮ್ಯಾಟ್ರಿಕ್ಸ್ ನಿಮ್ಮನ್ನ ಡಿಸ್ಟ್ರಾಕ್ಷನ್ಸ್ ನಲ್ಲಿ ಮುಳುಗೋ ಹಂಗ್ ಮಾಡ್ತಾ ಇವೆ. ಸರಿ, ಈಗ ಇದಕ್ಕೆಲ್ಲ ಸೊಲ್ಯೂಷನ್ಸ್ ಬೇಕಲ್ವಾ? ಸೊಲ್ಯೂಷನ್ ನಂಬರ್ 1, ಫ್ರೆಂಡ್ಸ್, ಕುರಿಗಳು ಏನ್ ಮಾಡುತ್ತೆ, ಬೇರೆ ಕುರಿಗಳು ಹೆಂಗ್ ಹೋಗುತ್ತೋ ಹಂಗೆ ಹೋಗುತ್ತೆ. ಬಟ್ ಅದೇ ಒಂದು ವಾರಿಯರ್ ಏನ್ ಮಾಡ್ತಾನೆ, ಅವ್ರು ಹೆಂಗ್ ಚೂಸ್ ಮಾಡ್ತಾರೆ ಅಂತಂದ್ರೆ, 99% ಪೀಪಲ್ ಗೆ ಅದು ಡಿಫಿಕಲ್ಟ್ ಆಗಿರ್ಬೇಕು. ಯಾವ್ದನ್ನ ಮಿಕ್ಕಿರೋರು ಅವಾಯ್ಡ್ ಮಾಡ್ತಾರೋ ಅದನ್ನ ಅವ್ರು ಪಿಕ್ ಮಾಡಿ ಅದನ್ನ ವಿನ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಗೆ ಡೇವಿಡ್ ಗಾಗಿನ್ಸ್ ನ ತಗೊಳ್ಳಿ. ಅವರ ಮೈಂಡ್ ಏನ್ ಹೇಳುತ್ತೋ ಅದಕ್ಕೆ ಟೋಟಲ್ ಆಗಿ ಆಪೋಸಿಟ್ ಅಲ್ಲಿ ಇರ್ತಾರೆ. ಒಂದ್ ವೇಳೆ ಅವರ ಮೈಂಡ್ ನೀನು ಈ ಕೆಲಸ ಮಾಡಕ್ ಹೋಗ್ಬೇಡ, ನಿಮಗೆ ಕಷ್ಟ ಆಗುತ್ತೆ ಅಂತಂದ್ರೆ ಅವರು ಅದನ್ನ ಕೇಳೋದಿಲ್ಲ. ಅವರು ಅದನ್ನೇ ಮತ್ತೆ ಟ್ರೈ ಮಾಡಿ. ಸೊ ನಿಮ್ಮ ಲೈಫ್ ಅಲ್ಲಿ ಇದನ್ನೇ ಅಪ್ಲೈ ಮಾಡಿ. ನಿಮ್ಮ ಏಜ್ ಗ್ರೂಪ್ ನಲ್ಲಿ ಎಲ್ಲರೂ ಮಾಡುವ ಯೂಸ್ಲೆಸ್ ಥಿಂಗ್ಸ್ ನ ಇಗ್ನೋರ್ ಮಾಡಿ, ಟಾಸ್ಕ್ ನ ಚೂಸ್ ಮಾಡ್ಕೊಳ್ಳಿ. ಅದು ಎಷ್ಟು ಕಷ್ಟ ಆಗಿದ್ರು ಸರಿ, ಕೀಪ್ ಪುಷಿಂಗ್. ಯಾಕೆ ಅಂತಂದ್ರೆ ಎಲ್ಲಿ ಡಿಫಿಕಲ್ಟ್ ಇರುತ್ತೋ ಅಂಡ್ ಯಾವಾಗ ಚೆನ್ನಾಗಿ ವರ್ಕ್ ಮಾಡ್ತಿರೋ ನಿಮ್ಮ ಗ್ರೋತ್ ಕೂಡ 10x ಇರುತ್ತೆ. ಕಷ್ಟವಾದ ಟಾಸ್ಕ್ ನ ಮಾಡೋದ್ರಿಂದ ನೀವು ಆಟೋಮೆಟಿಕಲಿ 99% ಕ್ರೌಡ್ ನಿಂದ ಸಪರೇಟ್ ಆಗ್ತೀರಾ ಅಂಡ್ ಸಕ್ಸಸ್ ಕೂಡ. ಕೆಲವೊಂದು ದಿವಸ ಬೋರ್ ಆಗುತ್ತೆ, ಕೆಲವೊಂದು ದಿವಸ ಮಾಡಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ. ಇದನ್ನೆಲ್ಲ ಬಿಟ್ಟು ನೀವು ನಿಮ್ಮ ಗೋಲ್ಸ್ ಕಡೆ ಒಂದೊಂದು ಅಜ್ಜನೆ ಹಾಕೊಂಡು ಹೋಗ್ತಾ ಇರಬೇಕು. ಸೊ ಸೊಲ್ಯೂಷನ್ ನಂಬರ್ 2, ದ ಟೈಮ್ ಟೆಸ್ಟ್. ಇಲ್ಲಿ ಲೈಫ್ ಚೇಂಜಿಂಗ್ ಇನ್ಸೈಟ್ಸ್ ಏನು ಅಂತಂದ್ರೆ, ಯಾವ್ದು ನಿಮ್ಗೆ ಇನ್ಸ್ಟೆಂಟ್ಲಿ ಅಟ್ರಾಕ್ಟಿವ್ ಮಾಡುತ್ತೋ ಅದು ನಿಮ್ಮ ಮೈಂಡ್ ನಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ, ಅದು ನಿಮ್ಮ ಎನಿಮಿ ಅಂತ. ನಿಮ್ಗೆ ಯಾವ್ದು ಕಷ್ಟ ಅನ್ಸುತ್ತೋ ಅದು ನಿಮ್ಮ ಫ್ರೆಂಡ್ ಮಾಡ್ಕೊಳ್ಳಿ. ಅಂಡ್ ರಿಮೆಂಬರ್, ನಿಮ್ಮ ಕರೆಂಟ್ ಲೈಫ್ ನಲ್ಲಿ ನಿಮ್ಮ ಸ್ಮಾಲ್ ಡಿಸಿಷನ್ಸ್ ನಲ್ಲಿ ನಿಮ್ಮ ಮಿಲಿಯನ್ಸ್ ಆಫ್ ಸ್ಮಾಲ್ ಡಿಸಿಷನ್ ಗಳ ರಿಸಲ್ಟ್, ಎವ್ರಿ ಸಿಂಗಲ್ ಚಾಯ್ಸ್ ಅನ್ನೋದು ಮ್ಯಾಟರ್ ಆಗುತ್ತೆ. ನಿಮ್ಮಲ್ಲಿ ಕಾಂಪೌಂಡಿಂಗ್ ಎಫೆಕ್ಟ್ ನ ನೋಡಿ, ಪ್ರತಿದಿನ ಒಂದು ಗುಡ್ ಚಾಯ್ಸ್ 1 year ನಲ್ಲಿ ನೀವು ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಶನ್ ಆಗ್ತೀರಾ. ಸೊ ಈಗ ಬರುತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. 99% ಸೆಲ್ಫ್ ಇಂಪ್ರೂವ್ಮೆಂಟ್ ಫ್ಯಾನ್ಸ್ ಮಾಡುವ ಬಿಗ್ಗೆಸ್ಟ್ ಮಿಸ್ಟೇಕ್ ಏನು? ಇನ್ಫಾರ್ಮೇಶನ್ ಅಡಿಕ್ಷನ್. ಅವರು ಏನ್ ಮಾಡ್ತಾರೆ ಅಂತಂದ್ರೆ, ವಿಡಿಯೋ ಮೇಲೆ ವಿಡಿಯೋ, ಪಾಡ್ಕಾಸ್ಟ್ ಮೇಲೆ ಪಾಡ್ಕಾಸ್ಟ್, ಶಾರ್ಟ್ಸ್ ಮೇಲೆ ಶಾರ್ಟ್ಸ್, ಏನಾದ್ರೂ ಮ್ಯಾಜಿಕ್ ಸೀಕ್ರೆಟ್ ಸಿಕ್ಕಿದ್ರೆ ಲೈಫ್ ಚೇಂಜ್ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ. ಆದ್ರೆ ಇಲ್ಲಿ ಟ್ರೂತ್ ಏನು ಅಂತಂದ್ರೆ, ನಿಮ್ಗೆ ತಿಳಿಬೇಕಾಗಿರೋದು ನಿಮ್ಗೆ ಗೊತ್ತಿದೆ. ಪ್ರಾಬ್ಲಮ್ಸ್ ಏನಾಗಿರ್ಲಿ ಅದಕ್ಕೆ ಸೊಲ್ಯೂಷನ್ ಹುಡುಕಿದ್ರೆ ಹೋಗುತ್ತೆ ಅಂತ. ಇಲ್ಲಿ ಪವರ್ಫುಲ್ ಎಕ್ಸಾಂಪಲ್ ನ ಕೇಳಿ. ಸೊ ಇಲ್ಲಿ ನೀವು ಏನ್ ಮಾಡ್ಬೇಕು ಅಂತಂದ್ರೆ, 10 ಥಿಂಗ್ಸ್ ನೋಡೋದನ್ನ ಸ್ಟಾಪ್ ಮಾಡಿ, 1 to 2 ಥಿಂಗ್ಸ್ ನ ಪಿಕ್ ಮಾಡಿ, ಅದರಲ್ಲಿ ಡೀಪ್ ಆಗಿ ಹೋಗಿ, ನಾಟ್ ವೈಡ್. ಅದನ್ನ ನೀವು ಮಾಸ್ಟರ್ ಮಾಡ್ಕೊಂಡು ಕಂಪ್ಲೀಟ್ ಮಾಡಿ. ಸೊ ಫ್ರೆಂಡ್ಸ್, ಈಗ ನೀವೇನ್ ಕಲ್ತಿರೋ ಅದನ್ನ ರಿಕ್ಯಾಪ್ ಮಾಡೋಣ. ವಾರಿಯರ್ ಮೆಂಟಲಿ, ಡಿಫಿಕಲ್ಟ್ ಥಿಂಗ್ಸ್ ನ ಚೂಸ್ ಮಾಡಿ. ಟೈಮ್ ಟೆಸ್ಟ್, ಡಿಲೇಡ್ ಪ್ರೆಷರ್ ಗೆ ಪ್ರಿಯಾರಿಟಿ ಕೊಡಿ. ಫೋಕಸ್ ಓವರ್ ಥಿಂಕಿಂಗ್ ಇನ್ಫಾರ್ಮೇಶನ್. ಒಂದು ಗೋಲ್ ನ ಇಟ್ಕೊಳ್ಳಿ, ಅದ್ರ ಮೇಲೆ ಡೀಪ್ ಆಗಿ ಹೊರಟೋಗಿ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, ನಾಲೆಜ್ ವಿತೌಟ್ ಆಕ್ಷನ್ ಝೀರೋ ವ್ಯಾಲ್ಯೂ. ಈಗಲೇ ಸ್ಟಾರ್ಟ್ ಮಾಡಿ, ಟುಮಾರೋ ಅಲ್ಲ. ಈಗಲೇ ಒಂದು ಹ್ಯಾಬಿಟ್ ನ ಪಿಕ್ ಮಾಡಿ, ವಾರಿಯರ್ ಆಗಿ ಫೈಟ್ ಮಾಡಿ. ಆಗ ರಿಸಲ್ಟ್ಸ್ ನೋಡಿ ನೀವೇ ಶಾಕ್ ಆಗ್ತೀರಾ. ಸೊ ಫ್ರೆಂಡ್ಸ್, ಈ ವಿಡಿಯೋ ಹೆಲ್ಪ್ಫುಲ್ ಅನ್ಸಿದ್ರೆ ತಪ್ಪದೆ ಒಂದು ಲೈಕ್ ಮಾಡಿ. ಪ್ಲೀಸ್ ಟೇಕ್ 1 second ಆ ಲೈಕ್ ಮಾಡಿ ಬನ್ನಿ. ಹಂಗೆ ನಿಮ್ ಜೊತೆ ಇರೋ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಅದೇ ತರ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ. ಸೊ ಕಮೆಂಟ್ ನಲ್ಲಿ ನೀವು ಯಾವ ಹ್ಯಾಬಿಟ್ ನ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು. ಇದರಿಂದ ತುಂಬಾ ಜನ ಇನ್ಸ್ಪೈರ್ ಆಗ್ತಾರೆ. ಸೊ ಪ್ಲೀಸ್ ಡೂ ಇಟ್. ನಾನು ಡೆಫಿನೆಟ್ಲಿ ರಿಪ್ಲೈ ಕೊಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್, ಕೀಪ್ ಫೈಟಿಂಗ್, ಕೀಪ್ ಗ್ರೋಯಿಂಗ್, ಅಂಡ್ ದಿಸ್ ಇಸ್ ಯಶ್ವಂತ್ ಸೈನಿಂಗ್ ಆಫ್.